ಏನೋ ತಮ್ಮಣಿ ಇವಾಗ ಸಮಾಧಾನ ಇರ್ತೇನಪ್ಪ. ಬೆಳಿಗ್ಗೆ ಏನು ಬಿದ್ದು ಉಳ್ಳಾಡ್ತಿದ್ದೆ. ಬರ್ತಡೇ 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 ಮಾಡು ಬರ್ತಡೇ ಮಾಡು. ನಿನ್ನ ಖುಷಿಗೋಸ್ಕರ ನಾ 2 kg ಕೇಕ್ ತಂದಿದ್ದೀನಪ್ಪ. ಇವಾಗ ಸಮಾಧಾನ ಆತಾ? ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದ್ಯಾನೋ? ಯಾರು ಬರಲೇ ಇಲ್ವಲ್ಲೋ? ಹಾಗಳು ಬಂದ್ರು ನೋಡೋ ನಿನ್ನ ಫ್ರೆಂಡ್ಸು. ನಿಮ್ಮಪ್ಪ ಇಷ್ಟು ದೊಡ್ಡ ಕೇಕ್ ತಂದ್ಬಿಟ್ಟೈತೆ ನಿನ್ ಬರ್ತಡೆಗೆ. ನಮ್ಮಪ್ಪ ನನ್ನ ಬರ್ತಡೆಗೆ ಅನ್ಕೊಂಡ 2 kg ಕೇಕ್ ತಂದೈತೆ. ಅದು ಎಂತ ಗೊತ್ತಾ? ಐಸ್ ಕೇಕು. ಏನು ನಿಮ್ಮಪ್ಪ ಐಸ್ ಕೇಕ್ ತಂದೈತಾ? ಒಪ್ಪ ಬಿಡಪ್ಪ, ನೀವೇನು ಒಬ್ಬನೇ ಮಗ ಅಲ್ಲ, ನಿಮ್ಮಪ್ಪ ತಂದೈತೆ. ನೋಡು ನಮ್ಮಪ್ಪ ಐಸ್ ಕೇಕ್ ತಂದೈತೆ. ನೀವೆಲ್ಲ ಹಿಂಗ್ ಬರ್ತಡೆ ಮಾಡ್ಕೊಂಡಿದ್ದೀರಾ? ಏನು ಅವತ್ತೊಂದು ಚಿಕ್ಕ ಕೇಕ್ ಒಯ್ದಿದ್ರಿ ಅಷ್ಟೇ ನೀವು. ನಾವಂದ್ರೆ 2 ಮಕ್ಕಳಪ್ಪ, ಅದಕ್ಕೆ ನಮ್ಮಮ್ಮಯ್ಯ ಚಿಕ್ಕ ಕೇಕ್ ತಂದಿತ್ತು. ನೀನಂದ್ರೆ ಒಬ್ಬನೇ ಮಗ ದೊಡ್ಡ ತಂದೈತೆ. ಸರಿ ಬಿಡ್ರೋ, ಇವಾಗ ಅದನ್ನೇ ಜಗಳ ಆಡ್ಕೊಂಡು ನಿಂತ್ಕೋಬೇಡ್ರಿ. ನಿಮ್ಮ ಫ್ರೆಂಡ್ದು ಬರ್ತಡೇ ಅಲ್ಲ, ಕೇಕ್ ತಿಂದು ಊಟ ಮಾಡ್ಕೊಂಡು ಹೋಗಿರಂತೆ. ಬರ್ರಿ ಅಲ್ಲಿ ಕೂಕಳ್ರಿ. ಇಲ್ಲೇ ನಿಂತ್ಕೋತೀವಿ ಬಿಡೋಣ, ಚೆನ್ನಾಗೈತೆ. ಸರಿನಪ್ಪ, ಎಲ್ಲೋ ಅಂತ ನಿಂತ್ಕೊಳ್ರಿ, ಜಗಳ ಆಡ್ಬೇಡ್ರಿ ಅಷ್ಟೇ. ಏನು ಲಕ್ಷ್ಮಕ್ಕ, ಮಾಡಲ್ಲ ಬರ್ತಡೇ ಅಂತಿದ್ದೆ ನನ್ನ ಮಗಂದು. ಏನು ಇಷ್ಟು ಜೋರಾಗಿ ಅರೇಂಜ್ ಮಾಡಿದ್ಯಾ ನನ್ನ ಮಗನ ಬರ್ತಡೇನ? ಅಯ್ಯೋ ಏನು ಮಾಡೋದಜ್ಜಿ, ಅವ್ರ ಅಪ್ಪಗೆ ಬಿದ್ದು ಉಳ್ಳಾಡ್ತಿದ್ದ ಬಂದು ಮನೆಗೆಲ್ಲನ. ಅವ್ರ ಅಪ್ಪ ಬಂದಮೇಲೆ ಅದಕ್ಕೆ ಅವ್ರ ಅಪ್ಪ ಹೋಗಿ ತಗೊಂಬಂತು ಒಂದು 2 kg ಕೇಕು ತಂದು ಹಿಂಗೆಲ್ಲ ಮಾಡೈತಮ್ಮ. ಹೆಂಗ ಮಾಡಲ್ಲ ಅಂತ ಇಷ್ಟು ಜೋರಾಗಿ ಮಾಡ್ತಾ ಇದ್ದೀರಿ ಹೇಳತ್ತ? ಬಿಡ್ಬೇಕಲ್ಲ ಅಜ್ಜಿ, ಮಾಡಿಲ್ಲ ಅಂದ್ರೆ ಹುಡುಗ ಬಿದ್ದು ಉಳ್ಳಾಡ್ಬಿಡುತ್ತೆ ಮನೆಗೆಲ್ಲನ. ಅದಕ್ಕೆ ಅತ್ತ ಮಾಡ್ತಾ ಇದೀವತ್ತ. ಅಡುಗೆ ಏನು ಮಾಡಿದ್ಯಾ? ಅಡುಗೆನ ಅಜ್ಜಿ 1 kg ಸಾವೆ ಪ್ಯಾಕೆಟ್ ತಂದು ಪಾಯಸ ಮಾಡಿದ್ದೀನಿ. ಅನ್ನ ಸಾರು ಬೋಂಡ ಹಪ್ಪಳ ಹೆಸರುಬೇಳೆ ಪಲ್ಯ ಮಾಡಿದ್ದೀನಿ. ಕೇಕ್ ತಿಂದು ಊಟ ಮಾಡ್ಕೊಂಡು ಹೋಗ್ರಜ್ಜಿ ಎಲ್ಲನ. ಏನು ಲಕ್ಷ್ಮಿದು ಅಕ್ಕ, ನಿಮ್ದಕ್ಕೂ ಮಗದು ಬರ್ತಡೇ ಇಷ್ಟು ಜೋರಾಗಿ ಮಾಡ್ತಾ ಇದ್ದೀರಾ? ಜೋರಾಗಿ ಏನು ಮಾಡ್ತೀರಿ ಬಾರೆ ಬಾನು, ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ನಮ್ಮ ಕೈಯಾದಾಗ ಮಾಡ್ತಾ ಇದ್ದೀವಿ ಕಣೆ ಬಾನು. ಜೋರಾಗಿ ಇನ್ನೆಲ್ಲಿ ಮಾಡೋಣ ನಾವು, ಕೂಲಿ ಮಾಡ್ಕೊಂಡು ತಿನ್ಬವು. ಕೂಲಿ ಮಾಡ್ಕೊಂಡು ತಿನ್ನಾರೆ, ಸುಮ್ಮನೆ ಇರು ಅಕ್ಕ. ಹಿಂಗೆ ಖರ್ಚು ಮಾಡೋದು, ದುಡ್ಡಿರೋರು ಎಲ್ಲಿ ಮಾಡ್ತಾರೆ ಹಿಂಗೆ? ಸರಿಯಾಗಿ ಹೇಳ್ದೆ ಬಾನು, ದುಡ್ಡಿರೋರು ಇನ್ನೂ ಕುಡುಕ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆವತ್ತಿಂದ ಅವತ್ತಾಗಲಿ ಅಂತೀವಿ ನಮ್ಮಂಥ ಕೂಲಿ ಮಾಡೋರು. ತಿಮ್ಮದು ಅಜ್ಜಿ, ಹಂಗೆ ನಾವು. ಸರಿ ಟೈಮ್ ಆಗ್ತದೆ, ಕೇಕ್ ಕಟ್ ಮಾಡಿಸ್ರಮ್ಮ. ತಮಣಿ ಕೇಕ್ ಕಟ್ ಮಾಡಪ್ಪ, ಊಟ ಮಾಡಿ ಹೋಗೋಕ್ಕೆ ಟೈಮ್ ಆಗ್ತದೆ. ಸರಿ ಅಮ್ಮ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ತಮಣಿ, ಹ್ಯಾಪಿ ಬರ್ಡೇ ಟು ಯು. ಯಾಕ್ರೋ ಅವ್ನು ಒಬ್ಬನೇ ಹೇಳ್ತಾನೆ, ನಿಮಗೆ ಬರಲ್ವೇಂದ್ರು ಹೇಳಕ್ಕೆ? ಬರ್ತದೆ, ಇನ್ನೇನು ಎಲ್ಲ ಹೇಳೋದವ್ನು ಒಬ್ಬನೇ ಹೇಳಿರಿ ಸಾಕು ಅಂತ ನಾವು ಸುಮ್ಮನೆ ನಿಂತಿದ್ದೀವಿ ಕಣಣ್ಣ. ಸರಿ ಕಣ್ ತಮ್ಮಣಿ, ಎಲ್ಲರಿಗೂ ಕೇಕ್ ಕೊಡು, ನಾನು ಅಲ್ಲಿ ಊಟಕ್ಕೆ ಇದನ್ನ ಮಾಡ್ತೀನಿ. ಬಾನು ತಿಮ್ಮಜ್ಜಿ ಹುಡುಗರ ಊಟ ಮಾಡ್ಕೊಂಡು ಹೋಗ್ಬೇಕಂದ್ರಲ್ಲ, ಹಂಗೆ ಹೊಡೋಗ್ಬೇಡ್ರಿ ಕೇಕ್ ಇಸ್ಕೊಂಡು, ಸರಿನೇ? ಇಲ್ಲ ಕಣೆ ಲಕ್ಷ್ಮಕ್ಕಯ್ಯೋ, ಊಟ ಮಾಡ್ಕೊಂಡೇ ಹೋಯ್ತೀವಿ ನಾವೆಲ್ಲ ಹಂಗೆ ಹೋಯ್ತೀವಿ. ಈ ರಾಜ ಇದನ್ನಲ್ಲ ಬರೇ ಇಂತವೆ ಕಣೆ ಅವನು ಕಾಮಿಡಿ. ಏನಂತ ಹುಡುಗ ನೋಡೋದು. ಈಗಿನ ಕಾಲದಾಗ ಹಂಗೆ ಇರ್ಬೇಕು ಹೇಳಜ್ಜಿ. ಎಲ್ಲಿ ಸಿಗುತ್ತಾ ಅಲ್ಲಿ ಉಣ್ಬೇಕು, ಎಲ್ಲಿರುತ್ತಾ ಅಲ್ಲಿರ್ಬೇಕು. ಅದು ಬಿಟ್ಟು ನಾವು ಉಂಬಲ್ಲ ಅಲ್ಲುಂಬಲ್ಲ ಇಲ್ಲುಂಬಲ್ಲ ಅಂತ ಅನ್ಬಾರ್ದತ್ತ. ಲಕ್ಷ್ಮದಕ್ಕ ಹಂಗೆ ಇರಬೇಕು. ಸರಿ ಕಣ್ರಪ್ಪ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತಿದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡ್ರಪ್ಪ. ಇವತ್ತು ಲಕ್ಷ್ಮಕ್ಕನ ಮಗನ ಬರ್ತಡೇ ಅಂತಪ್ಪ. ಇಲ್ಲೇ ಊಟ ಮಾಡ್ಕೊಂಡು ನಾವು ಹೋಯ್ತೀವಿ. ನೀವು ವಿಡಿಯೋ ನೋಡಿ ಲೈಕ್ ಮಾಡ್ರಪ್ಪ.